RCB 2025ರಲ್ಲಿ ಭರ್ಜರಿಯಾಗಿ ಜಯಬೇರಿಯನ್ನು ಬಾರಿಸ್ತಾ ಇದೆ. ಯಾರು ಅಂದುಕೊಳ್ಳದ ರೀತಿಯಲ್ಲಿ ಗೆಲುವಿನ ನಗೆಯನ್ನು ಬೀರ್ತಾ ಇದೆ. ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಭರ್ಜರಿ ಗೆಲುವಿನ ನಂತರ RCB ಇದೀಗ ಸತತ 2ನೇ ಸೀಸನ್ನಲ್ಲಿ ಪ್ಲೇ ಆಫ್ಗೆ ಅರ್ಹತೆ ಪಡೆಯುವ ತವಕದಲ್ಲಿದೆ. RCB ಇದೀಗ ಆಡಿರುವ 10 ಪಂದ್ಯಗಳಲ್ಲಿ 7 ಗೆಲುವುಗಳೊಂದಿಗೆ IPL 2025ರ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಜೊತೆಗೆ ಬೋರ್ಡ್ನಲ್ಲಿ 14 ಅಂಕಗಳನ್ನು ಸಂಪಾದಿಸಿದ ಮೊದಲ ತಂಡವಾಗಿದೆ. ಹಾಗಿದ್ರೆ ಇನ್ನುಳಿದಿರುವ 4 ಪಂದ್ಯಗಳಲ್ಲಿ ಎಷ್ಟು ಪಂದ್ಯಗಳನ್ನು ಗೆದ್ದರೆ RCB ಪ್ಲೇ ಆಫ್ನಲ್ಲಿ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಬಹುದು? ಬೇರೆ ತಂಡಗಳ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ನೋಡೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. IPLನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೀಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ನೀವು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಬಾರಿಯ IPLನಲ್ಲಿ ಪ್ರತಿಯೊಂದು ತಂಡವು ತಲಾ 14 ಪಂದ್ಯಗಳನ್ನು ಆಡ್ತಾ ಇದೆ. RCB, ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡ 10 ಪಂದ್ಯಗಳನ್ನು ಪೂರ್ತಿಗೊಳಿಸಿವೆ. ಆಡಿರುವ 10 ಪಂದ್ಯಗಳಿಂದ 7 ಗೆಲುವು ಮತ್ತು 3 ಸೋಲುಗಳೊಂದಿಗೆ 14 ಅಂಕಗಳನ್ನು ಕಲೆ ಹಾಕಿರುವ RCB ಬಲಿಷ್ಠವಾಗಿ ಕಾಣ್ತಾ ಇದೆ. ಗುಜರಾತ್ ಟೈಟನ್ಸ್ ಮತ್ತು RCB ನಡುವೆ ಹಾವು ಏಣಿ ಆಟ ನಡೀತಾ ಇದೆ. ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗಳು ಸಹ ಕ್ರಮವಾಗಿ 10 ಮತ್ತು 9 ಪಂದ್ಯಗಳಿಂದ ಅಷ್ಟೇ ಅಂಕಗಳನ್ನು ಕಲೆ ಹಾಕಿ ನಂತರದ ಸ್ಥಾನಗಳಲ್ಲಿ ಇವೆ. ಅಂಕಪಟ್ಟಿಯಲ್ಲಿ ಗುಜರಾತ್ ಬಲಿಷ್ಠ. ಅಂದರೆ 10 ತಂಡಗಳಲ್ಲಿ ಗುಜರಾತ್ ತಂಡವೇ ಅಂಕಪಟ್ಟಿಯಲ್ಲಿ ಬಲಿಷ್ಠವಾಗಿ ಕಾಣ್ತಾ ಇದೆ. ಯಾಕಂದರೆ ಕಡಿಮೆ ಪಂದ್ಯಗಳಿಂದ ಹೆಚ್ಚು ಅಂಕ ಗಳಿಸಿರುವ ತಂಡವಿದು. ಉತ್ತಮ ರನ್ ರೇಟ್ ಅನ್ನು ಸಹ ಇದು ಹೊಂದಿದೆ. ಹೀಗಾಗಿ GT ಮತ್ತೆ ಅಗ್ರಸ್ಥಾನಿ ಆಗಲಿದೆ. ಈ ಹಾವು ಏಣಿ ಆಟದಲ್ಲಿ RCB ತನ್ನ ನೆಲೆ ಕಂಡುಕೊಳ್ಬೇಕಾದ ಅಗತ್ಯವಿದೆ. ಪ್ಲೇ ಆಫ್ ರೇಸ್ನಲ್ಲಿ 16 ಅಂಕ ಗಳಿಸಿದಲ್ಲಿ ಸೇಫ್ ಎಂದರ್ಥ. ಆದರೆ RCB ಇನ್ನುಳಿದ 4 ಪಂದ್ಯಗಳಲ್ಲಿ ಒಂದನ್ನು ಗೆದ್ದರೆ ಅಗ್ರ 4ರೊಳಗೆ ಆಯ್ಕೆ ಆಗುವುದು ಪಕ್ಕ. 2ಕ್ಕಿಂತ ಹೆಚ್ಚು ಗೆಲುವು ರಜತ್ ಪಾಟಿದಾರ್ ಬಳಗವನ್ನು ಮತ್ತಷ್ಟು ಸುರಕ್ಷಿತ ಮತ್ತು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬಲ್ಲದು. ಆಗ ಉಳಿದ ತಂಡಗಳ ಸೋಲು ಗೆಲುವುಗಳು RCBಯ ಪ್ಲೇ ಆಫ್ ಹಾದಿಗೆ ಅಡ್ಡಿ ಆಗುವುದಿಲ್ಲ. RCBಗೆ ಬಾಕಿ ಇರುವ ಪಂದ್ಯ ಮೇ 3ರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ, ಮೇ 9ರಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ, ಮೇ 13ರಂದು ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಮೇ 17ರಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ RCB ಸೆಣಸಾಡಬೇಕಿದೆ. ಇದರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಹೊರತುಪಡಿಸಿದರೆ ಉಳಿದ 3 ಪಂದ್ಯಗಳು ಸಹ ತವರು ಮೈದಾನವಾದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇದು RCBಗೆ ಪ್ಲಸ್ ಪಾಯಿಂಟ್. ಜೊತೆಗೆ ತವರು ನೆಲದಲ್ಲಿ RCB ಸೋಲೋದೇ ಹೆಚ್ಚು ಎಂಬ ಅಪವಾದದಿಂದ ಹೊರಬರಲು ಸಹ ಒಳ್ಳೆ ಅವಕಾಶ. ಈ 4 ಪಂದ್ಯಗಳಲ್ಲಿ 4ಕ್ಕೂ 4 ಗೆದ್ದಲ್ಲಿ ಅಗ್ರಸ್ಥಾನಿಯಾಗಿ ಪ್ಲೇ ಆಫ್ ಪ್ರವೇಶಿಸುವ ಎಲ್ಲ ಸಾಧ್ಯತೆಗಳು ಕೂಡ RCBಗೆ ಇದೆ. 2ರಿಂದ 3 ಗೆದ್ದಲ್ಲಿ ಅಗ್ರ 3ರೊಳಗೆ ಮತ್ತು 1 ಗೆದ್ದಲ್ಲಿ 4ರೊಳಗೆ ಒಂದು ತಂಡವಾಗಿ ಪ್ಲೇ ಆಫ್ನಲ್ಲಿ ಸ್ಥಾನ ಪಕ್ಕ ಅಂತಾನೆ ಲೆಕ್ಕಾಚಾರ ಹೇಳುತ್ತೆ. ಆದರೆ ಈ ಬಾರಿ IPL ಪಾಯಿಂಟ್ಸ್ ಟೇಬಲ್ನಲ್ಲಿ CSK ಕೊನೆಯಿಂದ ಮೊದಲ ಸ್ಥಾನವನ್ನು ಪಡೆದಿದ್ದು, CSK ಮತ್ತು RR ಪ್ಲೇ ಆಫ್ ಕನಸನ್ನು ಕೈಬಿಟ್ಟಿವೆ. ಯಾವ ತಂಡ ಮಾಡದ ಸಾಧನೆ ಮಾಡಿದ RCB? ಈ ಸೀಸನ್ನಲ್ಲಿ RCB ತಂಡವು ತವರಿನ ಆಚೆಯೇ ದಾಖಲೆಯ 6 ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಈ ಮೂಲಕ IPL ಇತಿಹಾಸದಲ್ಲಿ ತವರಿನ ಆಚೆಯೇ ಸತತ 6 ಪಂದ್ಯ ಗೆದ್ದ ಮೊದಲ ತಂಡ ಎನ್ನುವ ಅಪರೂಪದ ದಾಖಲೆಗೆ ಬೆಂಗಳೂರು ತಂಡ ಪಾತ್ರವಾಗಿದೆ. ತವರಿನ ಹೊರಗೆ ಇನ್ನೊಂದು ಪಂದ್ಯ ಆಡಲಿದ್ದು ಅದನ್ನು ಗೆದ್ದರೂ ಅದು ಮತ್ತೊಂದು ದಾಖಲೆ ಆಗಲಿದೆ. ಮೇ 19ರಂದು ಲಕ್ನೋದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡಲಿದ್ದು ಇದು RCBಯ ಕೊನೆಯ ತವರಿನ ಹೊರಗಿನ ಪಂದ್ಯವಾಗಲಿದೆ. ಒಟ್ಟಿನಲ್ಲಿ ಇಷ್ಟು ಟೈಮ್ ಅವ್ರು ಸೋತ್ರೆ ಇವ್ರು ಸೋತ್ರೆ ನಾವು ಪ್ಲೇ ಆಫ್ಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರವನ್ನು ಹಾಕ್ತಾ ಇದ್ವಿ. ಆದರೆ ಈಗ ಆ ಟೆನ್ಷನ್ ಇಲ್ಲ. ಒಂದೇ ಒಂದು ಪಂದ್ಯ ಗೆದ್ದರೆ ಪ್ಲೇ ಆಫ್ಗೆ ಹೋಗ್ಬೋದು. ಎಲ್ಲ ಪಂದ್ಯ ಗೆದ್ದರೆ ಫೈನಲ್ಗೆ ಹೋಗ್ಬೋದು. RCB ಕದರ್ ಈ ಸಲ ಚೇಂಜ್ ಆಗಿದ್ದು ಮಾತ್ರ ಸುಳ್ಳಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.